ಬಂಧುಗಳೇ ನಮಸ್ಕಾರ. ನಾನು ಇಂದಿನ ಒಂದು ವಿಡಿಯೋದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಜನ್ಮ ವೃತ್ತಾಂತ, ಅವರ ಜನ್ಮ, ಮರುಹುಟ್ಟು ಪಡೆದು ಯಾವ ರೀತಿ ಅವರು ವಾಲ್ಮೀಕಿ ಮಹರ್ಷಿಗಳಾದರು ಅನ್ನುವಂತಹ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೆ. ಈ ದಿನ ರಾಮಾಯಣದ ಬಹುಮುಖ್ಯ ಪಾತ್ರ ಶ್ರೀರಾಮನ ಮಡದಿ, ನಮ್ಮ ಈ ಒಂದು ರಾಮಾಯಣದ ನಾಯಕಿಯಾಗಿರ್ತಕ್ಕಂತಹ ಸೀತಾಮಾತೆಯವರಿಗೂ ಮಹರ್ಷಿ ವಾಲ್ಮೀಕಿಯವರಿಗೂ ಒಂದು ಸಂಬಂಧ ಏನು ಅನ್ನುವಂತಹ ಒಂದು ವಿಚಾರವಾಗಿ, ಒಂದು ತಾತ್ವಿಕ ಒಂದು ಸಂಬಂಧ ಏನಿದೆ ಅನ್ನುವಂಥ ವಿಚಾರವಾಗಿ ಈ ದಿನ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಆದ್ಮೇಲೆ ಮಹರ್ಷಿ ವಾಲ್ಮೀಕಿಯವರು ಹುತ್ತದಿಂದ ಹುಟ್ಟಿ ಬಂದವರು. ವಾಲ್ಮೀಕಿ ಅಂತ ಹೇಳಿ ಹೆಸರನ್ನು ಪಡೆದರು. ವಾಲ್ ಎಂದರೆ ಹುತ್ತ, ಮಿಕ್ಕಿ ಅಂದರೆ ಹುಟ್ಟಿದವ, ಹುತ್ತದಲ್ಲಿ ಹುಟ್ಟಿದವ. ಈಗ ಹುತ್ತ ಅಂತಕ್ಕಂಥದ್ದು ಈ ಭೂಮಿಯ ಭೂತಾಯಿಯ ಕಿವಿ ಅಂತ ಹೇಳ್ತಾರೆ. ಅಂದರೆ ಭೂತಾಯಿಯ ಕಿವಿಯಾದ ಹುತ್ತದಿಂದ ಹುಟ್ಟಿ ಬಂದವರು ವಾಲ್ಮೀಕಿ. ವಾಲ್ಮೀಕಿ ಮಹರ್ಷಿಗಳು ಭೂಪುತ್ರ, ಭೂಮಿಯ ಮಗ ಅಂತಕ್ಕಂಥದ್ದೊಂದು ತತ್ವ. ಇನ್ನು ಇದೇ ರೀತಿ ಸೀತಾಮಾತೆಯ ಜನ್ಮ ವೃತ್ತಾಂತವನ್ನು ನಾವು ಉಲ್ಲೇಖ ಮಾಡೋದಾದರೆ, ಸೀತಾಮಾತೆ ಜನಕ ಮಹಾರಾಜನ ಮಗಳು ಜಾನಕಿ. ಜನಕ ಮಹಾರಾಜಿಗೆ ಮಕ್ಕಳಿಂದಲೇ ಇದ್ದಂತಹ ಸಂದರ್ಭದಲ್ಲಿ ಒಂದು ರಾಜಗುರುಗಳ ಒಂದು ಆಣತಿಯಂತೆ ಭೂಮಿಯನ್ನು ಉಳುಮೆ ಮಾಡುವಾಗ ಭೂಮಿಯಲ್ಲಿ ದೊರೆತಂತಹ ಮಗು ಈ ಸೀತಾಮಾತೆ ಜಾನಕಿ. ಈಕೆಯನ್ನು ಸಾಕಿ ಸಲುಹಿ ದೊಡ್ಡೋಳಾದ ನಂತರ ಶ್ರೀರಾಮರಿಗೆ ವಿವಾಹವನ್ನು ಮಾಡಿಕೊಡ್ತಾರೆ. ಅಂದರೆ ಇಲ್ಲಿ ಸೀತಾಮಾತೆಯು ಸಹ ಇಲ್ಲಿ ಭೂಮಿಯ ಪುತ್ರಿ, ಭೂಮಿಯ ಮಗಳು. ಅಂದರೆ ಈ ಎರಡನ್ನೂ ಸಹ ನಾವು ತತ್ವಶಾಸ್ತ್ರದಲ್ಲಿ ತುಲನೆ ಮಾಡಿದಂಥ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ಅಣ್ಣ ಆಗ್ತಾರೆ, ಸೀತೆ ತಂಗಿ ಆಗ್ತಾರೆ. ಅಂದರೆ ಇವರಿಬ್ಬರ ನಡುವಿನ ಸಂಬಂಧ ಅಣ್ಣ ತಂಗಿ ಸಂಬಂಧ. ಯಾವಾಗ ರಾಮಚಂದ್ರರು ಸೀತಾಮಾತೆಯನ್ನು ಕಾಡಿನಲ್ಲಿ ಪರಿತ್ಯಾಗ ಮಾಡುವಂಥ ಸಂದರ್ಭದಲ್ಲೂ ಸಹಿತ ತನ್ನ ತಮ್ಮನಾದ ಲಕ್ಷ್ಮಣನಿಗೆ ಹೇಳ್ತಾರೆ, ಸೀತಾದೇವಿಯನ್ನ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಪಕ್ಕದಲ್ಲಿ ಬಿಟ್ಟು ಬಾ ಅಂತಕ್ಕಂತಹ ಒಂದು ಹೇಳ್ತಾರೆ. ಅಂದರೆ ಈ ವಿಚಾರವನ್ನು ಮೊದಲೇ ತಿಳಿದಂತಹ ಶ್ರೀರಾಮಚಂದ್ರರು ಆ ಸೀತಾಮಾತೆಯನ್ನು ಅಲ್ಲಿ ಬಿಟ್ಟು ಬರಲಿಕ್ಕೆ ಆಜ್ಞೆಯನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಮಹರ್ಷಿ ವಾಲ್ಮೀಕಿಯವರು ಸೀತಾಮಾತೆಯನ್ನು ತನ್ನ ಕುಟೀರದಲ್ಲಿ ಇಟ್ಕೊಂಡು ಆಕೆಯನ್ನು ತುಂಬ ಚೆನ್ನಾಗಿ ಯೋಗಕ್ಷೇಮಗಳನ್ನು ವಿಚಾರಿಸಿ, ಆಕೆಯ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂತಹ ಲವಕುಶರಿಗೆ, ಏನು ಒಬ್ಬ ಕ್ಷತ್ರಿಯ ರಾಜಕುಮಾರರಿಗೆ ಏನೆಲ್ಲ ಕಲಿಬೇಕು ಅಂತಹ ಎಲ್ಲ ವಿದ್ಯೆಗಳನ್ನು, ಅಸ್ತ್ರವಿದ್ಯೆಗಳನ್ನು, ಶಸ್ತ್ರವಿದ್ಯೆಗಳನ್ನು, ಮುಖ್ಯವಾಗಿ ತಾನು ಬರೆದಂತಹ ರಾಮಾಯಣವನ್ನು ಮೊದಲು ಅವರಿಗೆ ಹೇಳಿ ಸೀತಾದೇವಿಯನ್ನು ತನ್ನ ಕಣ್ಣು ರೆಪ್ಪೆಯಂತೆ ಕಾಯ್ತಾರೆ ಅಂತಕ್ಕಂಥದ್ದು. ಈ ಒಂದು ಕಥೆಯಿಂದ ಮಹರ್ಷಿ ವಾಲ್ಮೀಕಿಯವರಿಗೂ ಹಾಗೂ ಸೀತಾಮಾತೆಯವರ ನಡುವಿನ ಸಂಬಂಧ ಅಣ್ಣ ತಂಗಿಯರ ಸಂಬಂಧ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಹಿಂದ್.